ಮೊದಲಿಗೆ ಅಕ್ರಮ ಗಣಿಗಾರಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಾಲಿ ಜನಾರ್ದನ ರೆಡ್ಡಿಗೆ ಒಂದು ಬೇಗ್ ರಿಲೀಫ್ ಸಿಗ್ತಾ ಇದೆ. ಈ ಹಿಂದೆ ಸಿಬಿಐ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿತ್ತಲ್ಲ, ಇದನ್ನ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಸೊ ಹಾಗಾಗಿ ತೆಲಂಗಾಣ ಹೈಕೋರ್ಟ್ನಲ್ಲಿ ಜನಾರ್ದನ ರೆಡ್ಡಿಗೆ ಬೇಗ್ ರಿಲೀಫ್. ಸಿಬಿಐ ಕೋರ್ಟ್ ವಿಧಿಸಿದಂತಹ ಶಿಕ್ಷೆಯನ್ನ ರದ್ದುಪಡಿಸಿ ಆದೇಶವನ್ನ ಕೊಡಲಾಗಿದೆ. ಈಗಾಗಲೇ ತೆಲಂಗಾಣ ಹೈಕೋರ್ಟ್ ಶಿಕ್ಷೆಯನ್ನ ರದ್ದು ಮಾಡಿದೆ. ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್, ಷರತ್ತುಬದ್ಧ ಜಾಮೀನು, 10 ಲಕ್ಷ ರೂಪಾಯಿ ಮೌಲ್ಯದ ಇಬ್ಬರ ಶ್ಯೂರಿಟಿಗೆ ಸೂಚನೆ ಕೊಟ್ಟು ಜನಾರ್ದನ ರೆಡ್ಡಿ ದೇಶ ಬಿಟ್ಟು ಹೋಗದಂತೆ ಷರತ್ತುಗಳನ್ನು ವಿಧಿಸಲಾಗಿದೆ. ಜೊತೆಗೆ ಪಾಸ್ಪೋರ್ಟ್ ಅನ್ನು ಕೂಡ ವಶಕ್ಕೆ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್. 10 ಹಲವು ಷರತ್ತುಗಳನ್ನು ವಿಧಿಸಿ ರಿಲೀಫ್ ಕೊಟ್ಟಿದೆ ಈಗ ಹೈಕೋರ್ಟ್, ತೆಲಂಗಾಣ ಹೈಕೋರ್ಟ್. ಯಾವಾಗ ಸಿಬಿಐ ಕೋರ್ಟ್ನಲ್ಲಿ 7 ವರ್ಷಗಳ ಕಾಲ ಶಿಕ್ಷೆ ಪ್ರಕಟ ಆಯಿತು, ಖುದ್ದು ಹೋಗಿದ್ರು, ಕಣ್ಣೀರು ಹಾಕಿದ್ರು. ಅದಾದ್ಮೇಲೆ ಈಗ ಜಸ್ಟ್ ಒಂದು 3 ದಿನಗಳ ಹಿಂದೆಗಷ್ಟೇ ಜೈಲಿಂದ ಬಿಡುಗಡೆಯಾಗಲಿ ಜನಾರ್ದನ ರೆಡ್ಡಿ ಅಂತ ಅವರ ಕುಟುಂಬಸ್ಥರು ಟೆಂಪಲ್ ರನ್ ಕೂಡ ಮಾಡಿದರು, ಶತ್ರು ನಿವಾರಣೆ ಎಲ್ಲ ಮಾಡಿದರು, ಹೋಮ ಹವನಗಳೆಲ್ಲ ಮಾಡಿದರು. ಆಮೇಲೆ ಸಿಬಿಐ ಯಾವಾಗ ಶಿಕ್ಷೆಯನ್ನು ಪ್ರಕಟ ಮಾಡುತ್ತೋ ಇದರ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ರು ಜನಾರ್ದನ ರೆಡ್ಡಿ. ಈಗ ಜನಾರ್ದನ ರೆಡ್ಡಿಗೆ ಹೈಕೋರ್ಟ್ನಿಂದಾಗಿ ಬಿಗ್ ರಿಲೀಫ್ ಸಿಕ್ಕಿದೆ. ಶಿಕ್ಷೆಯನ್ನು ರದ್ದು ಮಾಡಿದೆ ತೆಲಂಗಾಣ ಹೈಕೋರ್ಟ್. ಷರತ್ತುಬದ್ಧ ಜಾಮೀನು ಇದು. ಷರತ್ತುಗಳನ್ನು ವಿಧಿಸಿ ರಿಲೀಫ್ ಕೊಟ್ಟಿದೆ. ದೇಶ ಬಿಟ್ಟು ಹೋಗಬಾರ್ದು, ಪಾಸ್ಪೋರ್ಟನ್ನು ಕೊಡಬೇಕು, 10 ಲಕ್ಷ ರೂಪಾಯಿ ಬಾಂಡು, ಶ್ಯೂರಿಟಿ ವಿತ್ ಶ್ಯೂರಿಟಿ. ಸೊ ಹೀಗೆ ಇದೊಂದು ರೀತಿಯಾಗಿ ಗಾಲಿ ಜನಾರ್ದನ ರೆಡ್ಡಿಗೆ ಒಂದು ಹಂತದಲ್ಲಿ ರಿಲೀಫ್. ಡೀಟೇಲ್ಸ್ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಈಗ ಸಿಬಿಐ ಕೊಟ್ಟಂತಹ ಶಿಕ್ಷೆಯ ಪ್ರಮಾಣವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ರು ಜನಾರ್ದನ ರೆಡ್ಡಿ. ಈಗ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಏನೇನು ಷರತ್ತುಗಳನ್ನು ವಿಧಿಸಲಾಗಿದೆ, ಜೊತೆಗೆ ಏನೇನು ಆಯ್ತು ಇವತ್ತು ಕೋರ್ಟ್ನಲ್ಲಿ? ಖಂಡಿತವಾಗೂ ಮಾಜಿ ಶಾಸಕರಾಗಿರ್ತಕ್ಕಂತಹ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 1 ತಿಂಗಳಿಂದಷ್ಟೇ ಸಿಬಿಐ ವಿಶೇಷ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು. ಈ ಶಿಕ್ಷೆಯನ್ನ ಪ್ರಶ್ನಿಸಿ ಅವರು ತೆಲಂಗಾಣ ಹೈಕೋರ್ಟ್ ಮೊರೆ ಹೋಗಿದ್ರು. ಹೀಗಾಗಿ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಇದೀಗ ಜನಾರ್ದನ್ ರೆಡ್ಡಿಗೆ ರಿಲೀಫ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಿಬಿಐ ಏನೋ ಶಿಕ್ಷೆಯನ್ನ ರದ್ದು ಮಾಡಿರ್ತಕ್ಕಂಥದ್ದು ಹೈಕೋರ್ಟ್. ಯಾಕಂದ್ರೆ ಈಗಾಗಲೇ ಸಾಕಷ್ಟು 3 ವರ್ಷ ಶಿಕ್ಷೆಯನ್ನ ಜನಾರ್ದನ್ ರೆಡ್ಡಿ ಅವರು ಅನುಭವಿಸಿದ್ರು. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದಂತಹ ಸುದೀರ್ಘ ವಿಚಾರಣೆ, ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಂತಹ ಸಿಬಿಐ ವಿಶೇಷ ನ್ಯಾಯಾಲಯ ಅವರಿಗೆ 8 ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸಿತ್ತು. ಹೀಗಾಗಿ ಇದನ್ನ ಪ್ರಶ್ನಿಸಿ ತೆಲಂಗಾಣ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಇದೀಗ ಹೈಕೋರ್ಟ್ ಒಂದು ಪ್ರಮುಖ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಯಾವುದೇ ಕಾರಣಕ್ಕೂ ಸಹ ದೇಶ ಬಿಟ್ಟು ಹೋದಂತೆ ಷರತ್ತನ್ನು ವಿಧಿಸಿ ಅವ್ರಿಗೆ ಈ ಶಿಕ್ಷೆಯನ್ನ ರದ್ದುಪಡಿಸಿರ್ತಕ್ಕಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥವರು ಗಾಲಿ ಜನಾರ್ದನ ರೆಡ್ಡಿ ಅವರು ಜೈಲು ಸೇರಿದ್ರು. ಸಿಬಿಐ ಕೋರ್ಟ್ ಯಾವಾಗ 7 ವರ್ಷಗಳ ಶಿಕ್ಷೆಯನ್ನ ಪ್ರಕಟ ಮಾಡುತ್ತೋ ಖುದ್ದು ಹೋಗಿದ್ರು ಸ್ವತಃ ಜನಾರ್ದನ ರೆಡ್ಡಿ ಅವರು ಕೋರ್ಟ್ನಲ್ಲಿ. ಸೊ ಹಾಗಾಗಿ ಮತ್ತೊಂದು ಕಡೆ ಈ ಶಿಕ್ಷೆಯ ಪ್ರಮಾಣ ಜೊತೆಗೆ ಈ ಶಿಕ್ಷೆಯನ್ನ ರದ್ದು ಕೋರಿ ತೆಲಂಗಾಣ ಹೈಕೋರ್ಟ್ನ ಮೊರೆ ಹೋಗಲಾಗಿತ್ತು. ಸೊ ಈಗ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್. ಷರತ್ತುಬದ್ಧ 10 ಲಕ್ಷ ರೂಪಾಯಿ ಮೌಲ್ಯದ ಇಬ್ಬರ ಶ್ಯೂರಿಟಿ. ಜನಾರ್ದನ ರೆಡ್ಡಿ ದೇಶ ಬಿಟ್ಟು ಹೋಗಬಾರ್ದು, ಜೊತೆಗೆ ಪಾಸ್ಪೋರ್ಟನ್ನು ವಶಕ್ಕೆ ಪಡ್ಕೊಳ್ಬೇಕು. ಇದಿಷ್ಟು ಷರತ್ತುಗಳನ್ನು ವಿಧಿಸಿ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್.